ಕಲ್ ಮೇಲೆ ನಿಂತು ನೋಡ್ತಿದ್ದಾರೆ. ಅವ್ರು ಯಾಕೆ ನೋಡ್ತಿರ್ಬೋದು ಮೇಲೆ. ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲೊಂದು ಶಿವ ಟೆಂಪಲ್ ಇದೆ ಚೆನ್ನೂರಲ್ಲಿ. ಆ ಶಿವ ಟೆಂಪಲ್ನಲ್ಲಿ ಏನೋ ಒಂದು ಫಂಕ್ಷನ್ ಏನೋ ಇದೆ. ಅದು ಫಂಕ್ಷನ್ ನೋಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು. ಸರಿ, ಅಲಂಕಾರ ಎಲ್ಲ ಮಾಡಿದ್ದಾರೆ. ಸುತ್ತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಂದರೆ ನಮ್ಮ ಕಡೆ ಪದ್ಧತಿನೇ ಬೇರೆ, ಇಲ್ಲಿರೋ ಪದ್ಧತಿನೇ ಬೇರೆ. ಅವ್ರು ಹೇಗೆ ಮಾಡ್ತಾರೆ ನೋಡೋಣ. ಎಲ್ಲ ಪೂಜೆ ಎಲ್ಲ ಶಿವ ಟೆಂಪಲ್ನಲ್ಲಿ ಇವತ್ತು ಜಾತ್ರೆ ಅನಿಸುತ್ತೆ. ಮೇಬಿ ಇದು ಜಾತ್ರೆಗೆ ಅವ್ರ ಪದ್ಧತಿ ಪ್ರಕಾರ ಏನೋ ಮಾಡ್ತಿದ್ದಾರೆ. ನೋಡ್ತಿರ್ಬೋದು, ಕಾಣಿಸ್ತಿದೆ ನಿಮಗೆಲ್ಲರಿಗೂ. ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಆನೆ ಎಲ್ಲ ಇದ್ದುವಪ್ಪ. ಈ ಸರ್ತಿ ಏನಾಗಿದೆ ಗೊತ್ತಿಲ್ಲ. ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ ಇದೆಲ್ಲ ನೋಡೋಕ್ಕೆ. ಲಾಸ್ಟ್ ಟೈಮ್ ನಾನು ಇದೇ ದಿವಸ ನಾನು ಬಂದಿದ್ದು ಲಾಸ್ಟ್ ಟೈಮು. ಅವಾಗೆಲ್ಲ ಆನೆ ಎಲ್ಲ ಇದ್ದುವಪ್ಪ. ಇವಾಗ ಏನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡಬೇಕು. ಸ್ವಾಮಿ ಶರಣಮಯ್ಯಪ್ಪ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಜನ ಆ ಕಲ್ ಮೇಲೆ ನಿಂತು ನೋಡ್ತಿದ್ದಾರೆ. ಅವ್ರು ಯಾಕೆ ನೋಡ್ತಿದ್ದಾರೆ ಅಂತ ನಾನು ಇಷ್ಟೊತ್ತನ ಅಬ್ಸರ್ವ್ ಮಾಡಿದೆ. ಯಾಕೆ ನೋಡ್ತಾರೆ ಅಂದರೆ ಅಲ್ಲಿ ಮೇಲೆ ಒಂದು ಗೋಪುರ ಇದೆ. ಆ ಗೋಪುರ ತೋರಿಸ್ತೀನಿ. ಗೋಪುರ ಅದು ನಿಮಗೆ ಕಾಣಿಸ್ತು ಅಂತ ಅನ್ಕೋತೀನಿ. ಅಲ್ಲಿ ನಿಂತು ನೋಡಿದರೆ ಆ ಗೋಪುರ ಕಾಣಿಸುತ್ತೆ. ಆಗ ಆ ಗೋಪುರ ನೋಡೋ ಸಲುವಾಗಿ ಎಲ್ಲ ಜನರು ಅಲ್ಲಿ ಆ ಕಲ್ ಮೇಲೆ ನಿಂತು ನೋಡ್ತಿದ್ದಾರೆ. ಅಂದರೆ ನಾವು ಸರಿ ನೋಡೋಣ, ಟ್ರೈ ಮಾಡೋಣ ಬನ್ನಿ. ಗೋಪುರ ನೋಡೋಣ ಇಲ್ಲಿ ನಿಂತು. ಸ್ವಾಮಿಯೇ ಶರಣಮಯ್ಯಪ್ಪ. ಒಳಗಡೆ ಹೋಗಿದ್ವಿ, ಕ್ಯಾಮ್ರಾನು ಇರಲಿಲ್ಲ, ಅದಕ್ಕೆ ಏನೂ ರೆಕಾರ್ಡ್ ಮಾಡಲಿಲ್ಲ. ಯಾರೂ ಏನೂ ಅಂದ್ಕೋಬೇಡಿ ಆಯಿತಾ. ಅಂದರೆ ನಾವು ಇನ್ನೊಬ್ಬರ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕಾಗುತ್ತೆ. ಅದಕ್ಕೆ ನಾವು ಏನೋ ರೆಕಾರ್ಡೇನು ಮಾಡಿ ಅವ್ರಿಗೆ ಹೇಳಿದರು ಮಾಡಬೇಡ ಅಂತ. ಒಂದ್ಸರಿ ಆಯಿತು, ಅವ್ರ ಮಾತು ಕೇಳಿ ಇನ್ನೂ ರೆಕಾರ್ಡೇನು ಮಾಡಲಿಲ್ಲ. ಇದೆ ನೋಡಿ. ಅಂದರೆ ಇವರು ತುಂಬ ಜನ ಬಂದಿದ್ದಾರೆ ಇವತ್ತು. ಅಂದರೆ ಇವರು ತುಂಬ ಪದ್ಧತಿ ಇದೆ. ಆ ಪದ್ಧತಿಯಿಂದ ಎಷ್ಟು ಚೆನ್ನಾಗಿದೆ ಮಾಡ್ತಾರೆ. ನೋಡ್ತಿರ್ಬೋದು ಮೇಲೆ ಎಷ್ಟು ಚೆನ್ನಾಗಿದೆ ಅವ್ರ ಪದ್ಧತಿ ಎಲ್ಲ. ನಮ್ಮದು ಆ ಥರ ಇರೋಲ್ಲ. ನಮ್ಮ ಕಡೆಯೇ ಬೇರೆ, ಅವ್ರದ್ದೇ ಪದ್ಧತಿ ಬೇರೆ ಇದೆ. ಕೇರಳಕ್ಕೆ ಆ್ಯಕ್ಚುಲಿ ದೇವರ ನಾಡು ಅಂತಿದ್ದಾರೆ. ದೇವರ ಸಂಸ್ಕೃತಿನ ಇವರೆಲ್ಲರೂ ಉಳಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಂದೂ ಅಳಿಸಿ ಹೋಗುವುದಿಲ್ಲ. ಆ ಥರ ಇವರು ಪದ್ಧತಿ ಇದೆ ಇವ್ರದ್ದು. ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಸ್ವಾಮಿಗಳೆಲ್ಲ ಅಲ್ಲಿ ಮಾಲೆ ತೆಗಿತಿದ್ದಾರಂತೆ. ಅದಕ್ಕೆ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಓಡಿ ಹೋಗ್ತಿದ್ದೀವಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ನಮ್ಮೆಲ್ಲರದ್ದು ಮಾಲೆ ತೆಗಿತಾರೆ. ನಮ್ಮ ಫ್ರೆಂಡ್ಸು ಬರ್ತಿದ್ದಾರೆ ಹಿಂದೆ. ನಮ್ಮ ಸ್ವಾಮಿಗಳು ಬರ್ತಿದ್ದಾರೆ, ಇಲ್ಲೇ ತೆಗಿತಾರೆ. ಬನ್ನಿ. 3 ದಿವಸದ್ದು ಮಾಲೆ ನಮ್ಮದು ಇಲ್ಲಿಗೆ ಇವತ್ತಿಗೆ ಮುಗೀತು. ಅದನ್ನು ಬೇಗ ತಗೊಳ್ಳೋಣ. ಸ್ವಾಮಿ ಶರಣಮಯ್ಯಪ್ಪ. ಗುರುಸ್ವಾಮಿಗಳಾದ ರಾಜೇಂದ್ರ ಸ್ವಾಮಿ ಮತ್ತು ರಮೇಶ್ ಸ್ವಾಮಿಗಳು ನಮ್ಮ ಮಾಲೆಯನ್ನು ಬಿಸ್ತಿದ್ದಾರೆ. ಅಲ್ಲಿ ಮುಂದೆ ನೋಡ್ತಿರ್ಬೋದು. ತೆಗಿತಾ ಇದ್ದಾರೆ ನಮ್ಮ ಮಾಲೆನ. ಇವಾಗ ನಿಂತಿದ್ದಾರೆ ಎಲ್ಲ ಸ್ವಾಮಿಗಳು. ಕನ್ಯಾ ಸ್ವಾಮಿಗಳು ಮುಂದೆ ನಿಂತಿದ್ದಾರೆ. ಎಲ್ಲ ಹಿರಿಯ ಸ್ವಾಮಿಗಳೆಲ್ಲ ಹಿಂದೆ ನಿಂತಿದ್ದಾರೆ. ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಪೈಸೆ ನಾನು ಶರಣಮಯ್ಯಪ್ಪ ನೀ ಕೊಟ್ಟೆ ಒಂದು 5 ಶರಣಮಯ್ಯಪ್ಪ. ಓಂ ಸ್ವಾಮಿ
ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಇಷ್ಟೊತ್ತು ನಮ್ಮ ಗುರುಸ್ವಾಮಿಗಳಾದ ರಾಜೇಂದ್ರ ಸ್ವಾಮಿ ಮತ್ತು ರಮೇಶ್ ಸ್ವಾಮಿಗಳು ನಮ್ಮ ಮಾಲಿನ ತೆಗೆದ್ರು. ಈಗೇನೋ ಫಂಕ್ಷನ್ ನಡೀತಿದೆ, ನಮಗೆ ಕೂಡ ಅಂತ ಅನಿಸಿದೆ, ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವೆಲ್ಲಿ ಬ್ಯಾಗ್ ಇಟ್ಟಿದ್ವಲ್ಲ ಆ ಶಾಪಿಗೆ ಹೋಗ್ತಾ ಇದ್ದೀವಿ. ಬ್ಯಾಗ್ ತೊಗೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ ರೆಸ್ಟ್ ಮಾಡ್ತೀವಿ. ನಾಳೆ ಬೆಳಗ್ಗೆ ತನಕ ಅಲ್ಲೇ ಇರ್ತೀವಿ. ಮುಂದಿನ ಇವಾಗ ಮೊಬೈಲ್ ಇದು ಕ್ಯಾಮ್ರಾದಲ್ಲಿ ಚಾರ್ಜ್ ಇಲ್ಲ, ಆಮೇಲೆ ಹೇಳ್ತೀನಿ ಆಯಿತಾ. ಸ್ವಾಮಿ ಶರಣಮಯ್ಯಪ್ಪ.